ಇನ್ನು ಹುಕ್ಕೇರಿ ಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು ನಮ್ಮ ಜೊತೆ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಸ್ವಾಮೀಜಿ ನಮಸ್ತೆ. ನಮಸ್ತೆ ಸ್ವಾಮೀಜಿ. ಮೊದಲಿಗೆ ಶಾಮನೂರು ಶಿವಶಂಕರಪ್ಪ ಅವ್ರ ಬಗ್ಗೆ ಅವ್ರನ್ನ ಸ್ಮರಿಸೋದಾದ್ರೆ ನೀವು. ಹಲೋ ಹಲೋ ನನ್ನ ಧ್ವನಿ ಕೇಳ್ತಿದ್ಯಾ ಗುರುಗಳೇ? ಶಾಮನೂರು ಶಿವಶಂಕರಪ್ಪನವರು ಅಂತಂದ್ರೆ ವೀರಶೈವ ಲಿಂಗಾಯತ ಸಮಾಜದ ಒಂದು ಆಧಾರ ಸ್ತಂಭ ಅವರು. ಕೇಳ್ತಾ ಇದೆ, ನಿಮ್ ಧ್ವನಿ ಕೇಳ್ತಾ ಇದೆ. ಹೇಳಿ ಹೇಳಿ. ನಮ್ದು ಕೇಳ್ತಾ ಇದೆ ನಿಮಗೆ? ಹೇಳಿ ಹೇಳಿ. ಹಲೋ, ಇದು ಒಂದು ಕಡೆ ಕೇಳ್ತಾ ಇದೆ. ಶಾಮನೂರು ಶಿವಶಂಕರಪ್ಪನವರು ಅಂತಂದ್ರೆ ವೀರಶೈವ ಲಿಂಗಾಯತ ಸಮಾಜದ ಆಧಾರ ಸ್ತಂಭ. ಬಹುಶಃ ಅವರು ಎಲ್ಲ ಜನಾಂಗಕ್ಕೂ ಕೂಡ ಬೇಕಾದವರು ಇದ್ರು. ಹಾಗೆಯೇ ವೀರಶೈವ ಲಿಂಗಾಯತ ಸಮಾಜ ಅಂತಂದ್ರೆ ಅವರಿಗೆ ಪಂಚಪ್ರಾಣ. ಬಹುಶಃ ಪ್ರತಿಯೊಂದು ಹಂತದೊಳಗೆ ವೀರಶೈವ ಲಿಂಗಾಯತ ಸಮಾಜಕ್ಕೆ ಅನ್ಯಾಯ ಆಯಿತು ಅಂತಂದ್ರೆ ಧ್ವನಿ ಎತ್ತುವ ಗಟ್ಟಿ ಧ್ವನಿಯ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಬಹಳ ಅದ್ಭುತ ಕಾರ್ಯವನ್ನು ಮಾಡಿದ್ದಾರೆ. ಬಾಪೂಜಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾಗಿ, ಪ್ರಸ್ತುತ ಶಾಸಕರಾಗಿ, ಸಚಿವರಾಗಿ ಬಹಳಷ್ಟು ಕಾರ್ಯವನ್ನು ನಿರ್ವಹಿಸಿರುವಂಥ ಶಾಮನೂರು ಶಿವಶಂಕರಪ್ಪನವರು ಇವತ್ತು ನಮ್ಮೊಂದಿಗಿಲ್ಲ ಅನ್ನೋದು ನಿಜಕ್ಕೂ ಕೂಡ ಬಹಳಷ್ಟು ದುಃಖ ತರತಕ್ಕಂಥ ವಿಚಾರ. ಜೊತೆಗೆ ಇನ್ನೂ ಒಂದು ಹೇಳಬೇಕು ಅಂತಂದರೆ, ವೀರಶೈವ ಲಿಂಗಾಯತರು ಎಲ್ಲರೂ ಕೂಡ ಒಕ್ಕಟ್ಟಾಗಿರಬೇಕು ಅನ್ಕೊಂಡು ಶ್ರೀ ಜಗದ್ಗುರು ಪಂಚಪೀಠಾಧೀಶ್ವರರನ್ನು ಕೆಲವೇ ತಿಂಗಳ ಹಿಂದೆ ಅವರೇ ಕರೆಸಿ ಎಲ್ಲರನ್ನೂ ಒಗ್ಗೂಡಿಸಿ ನೀವೆಲ್ಲ ಒಂದಾಗಬೇಕು, ಜಗದ್ಗುರು ಪಂಚಪೀಠಾಧೀಶ್ವರರು, ಎಲ್ಲ ವಿರಕ್ತ ಮಠಾಧೀಶ್ವರರು ಎಲ್ಲರೂ ಒಂದಾಗಿ ಸಮಾಜವನ್ನು ದಿಕ್ಸೂಚಿಯಲ್ಲಿ ತರುವಂಥ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ಶಾಮನೂರು ಶಿವಶಂಕರಪ್ಪನವರು ಹೇಳಿದ್ದನ್ನು ಇವತ್ತಿಗೂ ಕೂಡ ಸ್ಮರಿಸಿಕೊಳ್ತೇವೆ. ಇವತ್ತು ನಮ್ಮ ಜೊತೆ ಅವರಿಲ್ಲ ಅನ್ನೋದು ತುಂಬ ದುಃಖವನ್ನು ಉಂಟು ಮಾಡಿದೆ. ಮತ್ತೊಂದು ಗುರುಗಳೇ, ಈಗ ಹೇಳ್ತಾ ಇದ್ರಿ ವೀರಶೈವ ಮತ್ತು ಲಿಂಗಾಯತ ಸಮಾಜದ ಆಧಾರ ಸ್ತಂಭ ನಾವು ಕಳ್ಕೊಂಡಿದ್ದೀವಿ. ಅವರು ಸಮುದಾಯದ ಬಗ್ಗೆ ಇಟ್ಟಿದ್ದಂಥ ಕಾಳಜಿ, ಅದರ ಜೊತೆಗೆ ಅನೇಕ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ನೀವು ಸ್ಮರಿಸೋದಾದ್ರೆ. ಬಹುಶಃ ದಾವಣಗೆರೆಯೊಳಗೆ ನಾವು ಹೋದೀವಿ ಅಂತಂದರೆ ಆ ಬಾಪೂಜಿ ಶಿಕ್ಷಣ ಸಂಸ್ಥೆಗಳನ್ನು ನೋಡ್ತೀವಿ ನಾವು. ಬಹುಶಃ ವಿದ್ಯಾಕಾಶಿ ದಾವಣಗೆರೆಯನ್ನು ಯಾರು ಮಾಡಿದ್ದಾರೆ ಅಂತಂದರೆ ಅದು ಶಾಮನೂರು ಶಿವಶಂಕರಪ್ಪನವರೇ. ಭಾಳಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಜೊತೆಗೆ ಅವರು ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ ಅಪಾರವಾಗಿರುವ ಕಾಳಜಿಯನ್ನು ಹೊಂದಿದವರು. ಅವರು ಮಾಡಿರುವ ಕಾರ್ಯ ನಿಜಕ್ಕೂ ಕೂಡ ಮೆಚ್ಚಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಕರ್ಣನ ಹೆಸರನ್ನು ಹೇಳ್ತೀವಿ, ಆದರೆ ಇವತ್ತು ದಾನಸೂರ ಕರ್ಣ ಅಂತಂದ್ರೆ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು. ಅವರು ಯಾರೇ ಬರಲಿ, ಯಾವುದೇ ಸಮುದಾಯದವರು ಬರಲಿ, ಅವರನ್ನು ಗೌರವಿಸಿ ಅವರಿಗೆ ಬೇಕಾಗಿರುವಂಥ ಸಹಾಯವನ್ನು ಮಾಡತಕ್ಕಂಥವರು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು. ಆಮೇಲೆ ಅನೇಕ ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಹೇಳಬೇಕು ಅಂತಂದ್ರೆ ಬಹುಶಃ ಒಂದಷ್ಟು ವಿಚಾರಗಳು ಅಂದ್ರೆ ವೀರಶೈವ ಲಿಂಗಾಯತ ವಿಚಾರಗಳು. ಹೇಳಿ ಹೇಳಿ, ಕಂಟಿನ್ಯೂ ಮಾಡಿ ಗುರುಗಳೇ. ಬಹಳಷ್ಟು ಅಭಿಮಾನಿಗಳನ್ನ, ಕಾರ್ಯಕರ್ತರನ್ನ ಅವರು ತಮ್ಮ ಮಕ್ಕಳಂತೆ ನೋಡ್ಕೊಂಡು ಬಂದಿರುವಂಥವ್ರು. ಅದಕ್ಕಾಗಿ ಶಾಮನೂರು ಶಿವಶಂಕರಪ್ಪನವರು ಅಂತಂದ್ರೆ ನಾವೇನು ಯಾಕೆ ಆಧಾರ ಸ್ತಂಭ ಅಂತ ಹೇಳಿದೀವಿ ಅಂತಂದ್ರೆ ಎಲ್ಲದಕ್ಕೂ ಕೂಡ ಅವರು ಎಲ್ಲರ ಜೊತೆನೂ ಅವಿನಾಭಾವ ಸಂಬಂಧವನ್ನು ಇಟ್ಟುಕೊಂಡವರು. ಬಹುಶಃ ಇನ್ನೂ ಒಂದು ಏನು ಅಂತಂದರೆ, ಭಾಳಷ್ಟು ಜನ ಈ ರಾಜಕೀಯಕ್ಕೆ ಹೋದ್ಮೇಲೆ ಧರ್ಮವನ್ನು ಬಿಡ್ತಾರೆ. ಆದರೆ ಇವ್ರು ಹಾಗಲ್ಲ, ಧರ್ಮ ಮೊದಲು,
ಆಮೇಲೆ ರಾಜಕೀಯ ಅಂತ ಹೇಳಿ ಇದ್ದಿರ್ತಕ್ಕಂಥವ್ರು ಶಾಮನೂರು ಶಿವಶಂಕರಪ್ಪನವರು. ಅವರು ಮಾಡಿರುವ ಕಾರ್ಯ ಬಹಳಷ್ಟು ಬಹುಶಃ ಎಷ್ಟು ಹೇಳಿದ್ರೂ ಕೂಡ ಕಡಿಮೆ ಇದೆ. ಇವತ್ತು ಅವರು ನಮ್ಮೊಂದಿಗಿಲ್ಲ ಅನ್ನೋದು ನಮಗಂತೂ ಏನೋ ನಂಬಲಿಕ್ಕೂ ಆಗ್ತಾ ಇಲ್ಲ. ಕೆಲವೇ ತಿಂಗಳ ಹಿಂದೆ ನಾವು ಅವರನ್ನ ಎಲ್ಲ ಭೇಟಿ ಮಾಡಿ ಬಂದಿದ್ದೇವೆ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಇವತ್ತು ಬಹುಶಃ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳು, ಬಹುಶಃ ರಂಭಾಪುರಿ ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರನ್ನ ಅವರ ಮನೆಗೆ ಕರೆಸಿ ಶಾಮನೂರು ಶಿವಶಂಕರಪ್ಪನವರು ವಿನಂತಿ ಮಾಡಿದ್ದು ಒಂದೇನೆ, ನನಗೆ ನನ್ನ ಈ ಇಳಿ ವಯಸ್ಸಿನೊಳಗೆ ನೀವೆಲ್ಲರನ್ನೂ ನಾನು ನೋಡಬೇಕು, ಒಂದೇ ವೇದಿಕೆ ಒಳಗೆ ನೋಡಬೇಕು ಅಂತ ಹೇಳಿ ಅವರಿಗೆ ಪ್ರಾರ್ಥನೆ ಮಾಡಿದಾಗ ಸ್ವತಃ ರಂಭಾಪುರಿ ಜಗದ್ಗುರುಗಳು ಎಲ್ಲರನ್ನೂ ಕೂಡಿಸಿ ಅವರಿಗೆ ದರ್ಶನ ಕೊಡಿಸಿರುವಂಥದ್ದನ್ನು ಇವತ್ತಿಗೂ ಕೂಡ ನಾವು ಸ್ಮರಿಸ್ತೇವೆ. ಅಂಥ ಹಿರಿಯ ಜೀವ ನಮ್ಮೊಂದಿಗಿಲ್ಲ. ಅದಕ್ಕೆ ಅವರಿಗೆ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ರಾಷ್ಟ್ರೀಯ ಉಪಾಧ್ಯಕ್ಷರು ನಾವು. ನಮ್ಮ ಎಲ್ಲ ಶಿವಾಚಾರ್ಯರ ಪರವಾಗಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇವೆ. ಅಂಥ ಅಪರೂಪದ ವ್ಯಕ್ತಿಯನ್ನು ಕಳ್ಕೊಂಡು ಸಮಾಜ ಬಡವಾಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಅವರನ್ನು ಕಳ್ಕೊಂಡಿರುವಂಥದ್ದು ಇಡೀ ಸಮುದಾಯಕ್ಕೇ ನೋವಾಗಿದೆ. ಆದರೆ ಅವರ ಮಾರ್ಗದಲ್ಲಿಯೇ ಅವರ ಮಕ್ಕಳು ಮಲ್ಲಿಕಾರ್ಜುನ್ ಅವರು ಮತ್ತು ಅವರೆಲ್ಲ ಇವತ್ತೆಲ್ಲರೂ ಕೂಡ ಬಹಳಷ್ಟು ದುಃಖದಲ್ಲಿದ್ದಾರೆ. ಅವರ ದುಃಖದಲ್ಲಿ ನಿಜವಾಗ್ಲೂ ಕೂಡ ಆ ದುಃಖವನ್ನು ಭರಿಸುವ ಶಕ್ತಿ ಭಗವಂತ ನೀಡಲಿ ಅನ್ನುವುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಶಾಮನೂರು ಶಿವಶಂಕರಪ್ಪನವರ ಆತ್ಮಕ್ಕೆ ಶ್ರೀ ಜಗದ್ಗುರು ಪಂಚಾಚಾರ್ಯರು ಹಾನಗಲ್ಲ ಗುರುಕುಮಾರ ಶಿವಯುಗಳು ಆ ಶಾಂತಿಯನ್ನು ನೀಡಲಿ ಅಂತ ಹೇಳಿ ಪ್ರಾರ್ಥಿಸ್ತೇವೆ. ಗುರುಗಳೇ, ನೀವು ಅಂತಿಮ ದರ್ಶನಕ್ಕೆ ಹೋಗ್ತೀರಾ ಹೇಗೆ? ಖಂಡಿತವಾಗಿಯೂ ನಾವು ಹೋಗೇ ಹೋಗಬೇಕು. ಯಾಕಂತಂದ್ರೆ ನಮ್ಮ ಇದೇನು ಹೇಳ್ತಾರಲ್ಲ ನಿಮಗೆ, ಅವರನ್ನ ಬಹುಶಃ ನಿಮಗೆ ನಾನು ಅವ್ರನ್ನ ಅದು ಏನು ಹೇಳಬೇಕು ಗೊತ್ತಿಲ್ಲ. ಬಹಳಷ್ಟು ಭಾವನಾತ್ಮಕ ಜೀವಿ ಅವರು. ಅಂಥವರ ಅಂತಿಮ ಇದರೊಳಗೆ ಅಂತಿಮ ಸಂಸ್ಕಾರದೊಳಗೆ ಎಲ್ಲ ಸಮುದಾಯ ನಾವೆಲ್ಲರೂ ಕೂಡ ಇರಲೇಬೇಕು. ನಾವು ಕೂಡ ಆ ಅಂತಿಮ ಸಂಸ್ಕಾರದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಓಕೆ, ಥ್ಯಾಂಕ್ ಯು ಗುರುಜಿ, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು.